ಬೇಕೇ ಬೇಕು, ಬೇಕೇ ಬೇಕು. ಜನಗಳೇ ಒಂದಾಗಿ, ಜನಗಳೇ ಒಂದಾಗಿ. ಸುಳ್ಳು ಕೇಸ್ ಹಾಕಿರೋ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕಾಮ್ರೇಡ್ ಭಗವಾನ್ ರೆಡ್ಡಿ ಅವ್ರನ್ನ ಏನು ಬಿಜಾಪುರದಲ್ಲಿ ಬಂಧಿಸಿದ್ದಾರೆ, ಅವ್ರನ್ನ ಒಳಗೊಂಡಂತೆ ಸುಮಾರು 27 ಜನರ ಮೇಲೆ ಭಾಳ ಗಂಭೀರವಾದಂಥ ಕೇಸ್ಗಳನ್ನ ಹಾಕಿ ಅರೆಸ್ಟ್ ಮಾಡಿರೋದು. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಈ ಪ್ರತಿಭಟನೆನ ನಾವು ಕೈಗೊಂಡಿದ್ದೀವಿ. ಅಲ್ಲಿ ಬಿಜಾಪುರದಲ್ಲಿ ಅವರ ಬೇಡಿಕೆ ಏನಂತಂದರೆ ಸರ್ಕಾರಿ ಕಾಲೇಜು, ವೈದ್ಯಕೀಯ ಕಾಲೇಜು ಬರಬೇಕು ಅಂತೇಳಿ ಸುಮಾರು 3 ತಿಂಗಳಿಂದ ನಡೆದಂಥ ಜನ ಹೋರಾಟಕ್ಕೆ ಏನು ಸರ್ಕಾರ ಏನು ಪ್ರತಿಕ್ರಿಯೆ ಕೊಟ್ಟಿದೆ. ಅಂದರೆ ಹೋರಾಟ ಮಾಡಿದವ್ರ ಮೇಲೆ ಈ ಥರ ಗಂಭೀರ ಕೇಸ್ಗಳನ್ನ ಹಾಕೋದು, ಅವ್ರನ್ನ ಬಂಧನಗೊಳಪಟ್ಟು ಬೇಲ್ ರಹಿತ, ಜಾಮೀನು ರಹಿತ ಒಂದು ವಾರೆಂಟ್ನ ಇಶ್ಯೂ ಮಾಡಿದ್ದಾರೆ. ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದು ಜನಗಳ ಮೂಲಭೂತ ಹಕ್ಕಾಗಿರುತ್ತೆ. ಇದನ್ನು ಕಾಪಾಡಬೇಕಾಗಿರ್ತಕ್ಕಂಥ ಸರ್ಕಾರಗಳು ಅದನ್ನು ದಮನ ಮಾಡ್ತಕ್ಕಂಥ ಒಂದು ಫ್ಯಾಸಿಸ್ಟ್ ಧೋರಣೆ ಈ ಸರ್ಕಾರ ಇವತ್ತು ಕೈಗೊಂಡಿದೆ. ಇದನ್ನು ನಾವು ಈ ಸಂದರ್ಭದಲ್ಲಿ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಸ್ನೇಹಿತರೆ, ಒಂದರ್ಥ ಮಾಡ್ಕೊಳ್ಳಿ, ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಅಂಥೇಳಿ ಜನಗಳು ಸರ್ಕಾರಕ್ಕೆ ಕೇಳಿದ್ರೆ ಸರ್ಕಾರಿ ಕಾಲೇಜನ್ನ ಗ್ರಾಂಟ್ ಮಾಡೋಕ್ಕೆ ರೆಡಿ ಇಲ್ಲ. ಅದರ ಬದಲಿಗೆ ಒಂದು ಖಾಸಗಿ ಕಾಲೇಜ್ ರೆಡಿ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇರೋದು ಯಾರ ಹಿತಾಸಕ್ತಿ ಕಾಪಾಡ್ತಾ ಇದ್ದಾರೆ. ಇಲ್ಲಿ ಖಾಸಗಿ ಮೊನೊಪೊಲಿಗಳು, ಕೈಗಾರಿಕಾಪತಿಗಳು ಅವ್ರ ಹಿತಾಸಕ್ತಿಗೋಸ್ಕರ ನೀವು ಮೆಡಿಕಲ್ ಕಾಲೇಜ್ ಮಾಡೋಕ್ಕೆ ರೆಡಿ ಇದ್ದೀರಿ. ಆದರೆ ಜನಗಳ ಅವಶ್ಯಕತೆ ಏನಿದೆ, ಮೆಡಿಕಲ್ ಕಾಲೇಜು ಬಿಜಾಪುರದಲ್ಲಿ ಬರಬೇಕು ಅಂಥೇಳಿ ಅದು ಸರ್ಕಾರ ಕಿಮ್ಮತ್ತೆ ಕೊಡ್ತಾ ಇಲ್ಲ. ಇಂತಹ ಒಂದು ಜನವಿರೋಧಿ ಸರ್ಕಾರಗಳಿಗೆ ಜನಗಳು ತಕ್ಕ ಬುದ್ಧಿ ಕಲಿಸೋಕ್ಕೆ ಭಾಳ ದೂರ ಇಲ್ಲ ಸಮಯ. ಇದರಿಂದ ಸರ್ಕಾರಗಳು ಕೂಡಲೇ ಎಚ್ಚೆತ್ತುಕೊಂಡ್ಬಿಟ್ಟು ಈ ಪ್ರೈವೇಟ್ ಕಾಲೇಜ್ನ ಒಂದು ಪ್ರಸ್ತಾಪನೆ ರದ್ದು ಮಾಡಬೇಕು, ಸರ್ಕಾರಿ ಗೌರ್ಮೆಂಟ್ ಕಾಲೇಜ್ ಮೆಡಿಕಲ್ ಕಾಲೇಜು ಬಿಜಾಪುರದಲ್ಲಿ ಸ್ಥಾಪನೆ ಮಾಡಬೇಕು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ.